ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಪ್ರಿಯಾಂಗೆ ಕಾಲ್ ಮಾಡ್ತಾನೆ. ಇನ್ನೂ ಮಲಗಿಲ್ವಾ ಅಂದಾಗ, ನಿದ್ದೆ ಬರ್ತಿಲ್ಲ ಅಂತಾಳೆ ಪ್ರಿಯಾ. ಕಣ್ಣು ಮುಚ್ಚಿದ್ರೆ ನೀವೇ ಕಾಣಿಸ್ತೀರಾ, ಹೇಗೆ ನಿದ್ದೆ ಬರುತ್ತೆ ಅಂತಾಳೆ. ಓ, ಹೀಗೆಲ್ಲ ಆಗುತ್ತಾ, ನನಗೆ ಗೊತ್ತೇ ಇರಲಿಲ್ಲ ಅಂತಾನೆ ಮಾಧವ. ಯಾಕೆ ನೀವು ಕಣ್ಣು ಮುಚ್ಚಿದ್ರೆ ನನ್ನ ಮುಖ ಕಾಣಿಸಲ್ವಾ, ನನ್ನ ನೆನಪಾಗಲ್ವಾ ಅಂತಾಳೆ ಪ್ರಿಯಾ. ಗೊತ್ತಿಲ್ಲ, ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಒಂದು ನಿಮಿಷ ತಡಿ, ಇವಾಗ ಮಾಡ್ತೀನಿ ಅಂತ ಮಾಧವ ಕಣ್ಣು ಮುಚ್ಕೋತಾನೆ. ಯಾರು ಕಾಣಿಸ್ತಿದ್ದಾರೆ ಅಂತಾಳೆ ಪ್ರಿಯಾ. ಗುಂಡು ಮುಖ, ಚಂದದ ಕಣ್ಗಳು, ಮುದ್ದಾಗಿರೋ ಒಂದು ಹುಡುಗಿ ಮುಖ ಕಾಣಿಸ್ತಿದೆ ಅಂತಾನೆ ಮಾಧವ. ಯಾರದು ಅಂತಾಳೆ ಪ್ರಿಯಾ. ಆ ಹುಡುಗಿ ಹೆಸರು ಪ್ರಿಯಾ ಅಂತ. ಒಂದು ವಿಷಯ ಹೇಳೋಕೆ ಮರ್ತೆ, ಅಪ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಪ್ಕೊಂಡು ಬಿಟ್ಟಿದ್ದಾರೆ ಅಂತಾನೆ ಮಾಧವ. ಹೌದಾ, ನಿಜವಾಗ್ಲೂ ಅಂತಾಳೆ ಪ್ರಿಯಾ. ನಿನಗೆ ಖುಷಿನಾ ಅಂತಾನೆ ಮಾಧವ. ತುಂಬ ಖುಷಿ ಆಗ್ತಿದೆ. ಯಾವಾಗ ಫೋಟೋಶೂಟು ಅಂತಾಳೆ ಪ್ರಿಯಾ. ನಾಳೆ ಶಾಪಿಂಗ್ ಹೋಗಬೇಕಲ್ವಾ, ನಾಡಿದ್ದು ಇಟ್ಕೊಳ್ಳೋಣವಾ ಅಂತಾನೆ ಮಾಧವ. ಸರಿ ಅಂತಾಳೆ ಪ್ರಿಯಾ. ಮತ್ತೇನು ಸಮಾಚಾರ ಅಂತಾನೆ ಮಾಧವ. ಪ್ರಿಯಾ ನಗ್ತಾಳೆ. ಈಚೆ ನಂದನ್ ಗಿರಿಜಾ ಬೇಗ ಎಲ್ಲ ತಯಾರಾಗಿ ಎಲ್ಲರೂ ಬಟ್ಟೆ ತಗೋಬೇಕು ಅಂತಾರೆ. ಮಾವ ಅವ್ರು ಹೊರಟ್ರಂತ ಅಂತಾಳೆ ಮೀನಾ. ಅಯ್ಯೋ, ನಾನು ಅವರಿಗೆ ಫೋನ್ ಮಾಡೋದೇ ಮರ್ತೆ ಅಂತ ನಂದನ್ ಫೋನ್ ಮಾಡ್ತಾರೆ. ಬೀಗ್ರೆ ಹೇಳಿ ಅಂತಾರೆ ಪರಮೇಶ್ವರ್. ಏನಿಲ್ಲ ಬೀಗ್ರೆ, ನೀವು ಹೊರಟ್ರಾ ಅಂತಾರೆ ನಂದನ್. ಇನ್ನೂ ಇಲ್ಲ ಬೀಗ್ರೆ, ಈ ಹೆಂಗಸ್ರ ಕತೆ ಗೊತ್ತಲ್ವಾ, ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ, ನಾನು ಕಾಯ್ತಿದ್ದೀನಿ, ನೀವು ರೆಡಿ ಆದ್ರಾ ಅಂತಾರೆ ಪರಮೇಶ್ವರ್. ಹಾಂ, ಮನೆಯವರೆಲ್ಲ ರೆಡಿ ಆಗ್ತಿದ್ದಾರೆ, ಇನ್ನೊಂದು 15 ನಿಮಿಷದಲ್ಲಿ ಹೊರಡ್ತೀವಿ ಅಂತಾರೆ ನಂದನ್. ನಿಮ್ಮ ಮನೇಲಿ ಗಂಡಸರು 5, ಹೆಂಗಸರು 4, ಮೆಜಾರಿಟಿ ನೀವೇ, ನಿಮ್ಮ ಮಾತೇ ನಡೆಯುತ್ತೆ. ಆದರೆ ನಮ್ಮ ಮನೇಲಿ ಅವ್ರು 3, ನಾನು ಒಬ್ಬನೇ, ಮಾತಾಡೋಕ್ಕೆ ಭಯ ಆಗುತ್ತೆ ಬೀಗ್ರೆ ಅಂತಾರೆ ಪರಮೇಶ್ವರ್. ಸರಿ ಸರಿ, ನೀವು ಹೊರಟಾಗ ಹೇಳಿ, ನಾವು ಹೊರಡ್ತೀವಿ ಅಂತಾರೆ ನಂದನ್. ಬೇಡ ಬೇಡ, ನೀವು ಹೋಗಿರಿ ಬೀಗ್ರೆ, ನಾವು ಒಂದು 3/4 ಗಂಟೆಲಿ ಬರ್ತೀವಿ, ನಮಗೆ ಕಾಯಬೇಡಿ ನೀವು ಅಂತಾರೆ ಪರಮೇಶ್ವರ್. ಸರಿ ಹಾಗಿದ್ರೆ. ಗಿರಿಜಾ ಅವ್ರು ಇನ್ನೂ ಹೊರಟಿಲ್ವಂತೆ, ನಾವು ಬೇಗ ಹೋಗೋಣ, ನಮಗೆ ಬೇಕಾಗಿರೋ ಬಟ್ಟೆನ ನಾವು ಆಯ್ಕೆ ಮಾಡ್ಕೋಬೋದು, ಎಲ್ಲರೂ ಬೇಗ ರೆಡಿಯಾಗಿ ಅಂತಾರೆ ನಂದನ್. ನಂತರ ಎಲ್ಲರೂ ಬಟ್ಟೆ ಅಂಗಡಿಗೆ ಬರ್ತಾರೆ. ನಮಸ್ತೆ ಸರ್, ವೆಲ್ಕಮ್ ಟು ಆವ ಅಂತಾರೆ. ಹೇಳಿ ಸರ್ ಅಂತಾರೆ. ನನ್ನ ಮಗನಿಗೆ ಮದುವೆ ನಿಶ್ಚಯ ಆಗಿದೆ, ಬರೋಳಿಗೆ ದಾರಿ ಸೀರೆ ಮತ್ತು ನಮ್ಮ ಮನೆಯವರಿಗೆಲ್ಲ ಸೀರೆ ಬೇಕಾಗಿತ್ತು. ಎಲ್ಲ ಸೀರೆ ಇದೆ ಅಲ್ವಾ ಅಂತಾರೆ ನಂದನ್. ಎಲ್ಲ ವೆರೈಟಿ ಸೀರೆನೂ ಇದೆ ಅಂತಾರೆ. ರೀ, ಬೀಗರು ಬರೋದು ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಮಗೆ ಮತ್ತು ಪ್ರಿಯಾಂಗೆ ದಾರಿ ಸೀರೆ ನೋಡ್ಬೋದಲ್ವಾ ಅಂತಾರೆ ಗಿರಿಜಾ. ಆಗ ಮೀನಾ, ಮಾವ ನಾವೆಲ್ಲ ಸೆಲೆಕ್ಟ್ ಮಾಡೋದು, ಭಾವ ಪ್ರಿಯಾಂಗೆ ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತಾಳೆ. ನಿನಗೆ ಮಾಧವನ ಬಗ್ಗೆ ಗೊತ್ತಿಲ್ವಾ, ಅಂಬೆಗಾಲಿಡೋ ಮಗು ಥರ ಅವನು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತಾರೆ ಗಿರಿಜಾ. ಅತ್ತೆ ಆ ಕಡೆ ಚೂಡು ಅಂತಾಳೆ ಮೀನಾ. ಆಗ ಆಚೆ ನೋಡಿದಾಗ ಮಾಧವ ಸೀರೆ ಸೆಲೆಕ್ಷನ್ ಮಾಡ್ತಿರ್ತಾನೆ. ಪಾಪ ಅಂಬೆಗಾಲಿಡೋ ಮಗು, ಪಾಪ ಅಲ್ವತ್ತೆ ಅಂತಾಳೆ ಮೀನಾ. ಗಿರಿಜಾ, ಮಾಧವಂಗೆ ಏನು ಗೊತ್ತಾಗುತ್ತೆ, ಹೋಗು ನೀನು ಸೆಲೆಕ್ಟ್ ಮಾಡು ಅಂತಾರೆ ನಂದನ್. ನಂತರ ಗಿರಿಜಾ, ಮೀನಾ, ರಕ್ಷಾ, ಅಮೂಲ್ಯ ಈಚೆ ಬರ್ತಾರೆ. ರೀ, ಎಷ್ಟು ಸೀರೆ ತಗೊಳ್ಳೋದು ಅಂತಾರೆ ಗಿರಿಜಾ. ದುಬಾರಿ ಸೀರೆ ತಗೋ ಗಿರಿಜಾ ಅಂತಾರೆ ನಂದನ್. 8ರಿಂದ 10 ಸಾವಿರ ಅಂತಾರೆ ಗಿರಿಜಾ. ಮಾಧವನ ಮದುವೆ ಗಿರಿಜಾ, ತಗೋತಿರೋದು ಸೊಸೆಗೆ 25,000 ತಗೋ ಅಂತಾರೆ ನಂದನ್. ರೀ, ಪ್ರಿಯನ್ನ ಸೀರೆಗೆ 20,000 ಆದರೆ ನಮ್ಗಳಿಗೆಲ್ಲ ಸೀರೆ ತಗೊಳ್ಳೋಕ್ಕೆ ನಿಮ್ಮ ಹತ್ರ ದುಡ್ಡಿರುತ್ತೋ ಇಲ್ವಾ? ಪರವಾಗಿಲ್ಲ ರೀ, ನೀವು ಮೊನ್ನೆ ಹಬ್ಬಕ್ಕೆ ಕೊಡಿಸಿದ್ರಲ್ಲ, ಆ ಸೀರೆನೇ ಉಟ್ಕೋತೀವಿ, ಇಂಥ ಹೊತ್ತಲ್ಲಿ ನೀವು ಕೈ ಖಾಲಿ ಮಾಡ್ಕೋಬಾರ್ದಲ್ವಾ ಅಂತಾರೆ ಗಿರಿಜಾ. ಮಾಧವನ ಮದುವೆಗೆ ಬಟ್ಟೆ ತಗೋ ಅಂತ ಒಂದಿಷ್ಟು ದುಡ್ಡನ್ನು ಎತ್ತಿಟ್ಟಿದ್ದೀನಿ, ಇದೇನು ನೀನು ಹೀಗೆ ಮಾತಾಡ್ತಿದ್ಯಾ ಅಂತಾರೆ ನಂದನ್. ಹಾಗಾದರೆ ಎಷ್ಟರಲ್ಲಿ ಸೀರೆ ನೋಡೋದು ಅಂತಾರೆ ಗಿರಿಜಾ. 4 ಜನ ಇದ್ದೀರಲ್ವಾ, 10,000ದಲ್ಲಿ ನೋಡು ಅಂತಾರೆ ನಂದನ್. 10,000 ಸೀರೆನಾ? ಅಂದರೆ ತಲೆಗೆ 2,500. ಚೆನ್ನಾಗಿರೋ ಸೀರೆ ಶುರುವಾಗದೆ 4,000ದಿಂದ ಅಪ್ಪ ಅಂತಾಳೆ ರಕ್ಷಾ. ಪರವಾಗಿಲ್ಲ ರಕ್ಷಾ, 2,000 2,500ಕ್ಕೂ ತುಂಬ ಒಳ್ಳೆ ಸೀರೆ ಬರುತ್ತೆ, ತಲೆ ಕೆಡಿಸ್ಕೋಬೇಡ ಅಂತಾಳೆ ಮೀನಾ. ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ, ನಾನು ಹೇಳಿದ್ದು ತಲೆಗೂ 10,000 ಅಂತ ಅಂತಾರೆ ನಂದನ್. ಸರಿ ಸರಿ, ಹಾಗಾದರೆ ಬನ್ನಿ ನೋಡೋಣ ಅಂತ 4 ಜನನು ಸೀರೆ ನೋಡೋಕೆ ಬರ್ತಾರೆ. ಗಿರಿಜಾ, ನೀನು ಸೀರೆ ಸೆಲೆಕ್ಟ್ ಮಾಡ್ತಿರೋ, ನಾನು ಮಕ್ಕಳಿಗೆ ಬೇರೆ ಬಟ್ಟೆ ನೋಡೋಕೆ ಹೋಗ್ತೀನಿ ಅಂತ ನಂದನ್ ಹೋಗ್ತಾರೆ. ಈಚೆ ಮಾಧವ ವಲ್ಲಭ ಶರ್ಟ್ ನೋಡ್ತಿರುವಾಗ ನಂದನ್ ಬಂದು ವೈಟ್ ಶರ್ಟ್ ತೋರಿಸ್ತಾ, ಅದೆಲ್ಲ ಬಿಡು, ಇದನ್ನು ನೋಡು ಚೆನ್ನಾಗಿದೆಯಾ ಅಂತಾರೆ. ಹಾಂ ಅಪ್ಪ ಚೆನ್ನಾಗಿದೆ ಅಂತಾನೆ ಮಾಧವ. ಮತ್ತು ನಾನು ಆಯ್ಕೆ ಮಾಡೋದೆಲ್ಲ ಹೀಗೆ ಇರು, ಬಂದೆ ಒಂದು ನಿಮಿಷ ಅಂತ ಮತ್ತೆ ನಂದನ್ ಹೋಗ್ತಾರೆ. ಅಣ್ಣ, ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನಿನಗೆ ಅದು ಇಷ್ಟ ಇಲ್ಲ ಅಂತ, ನನ್ನ ಬಟ್ಟೆನ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಒಂದು ಶರ್ಟ್ನ ತೋರಿಸ್ತಿರುವಾಗ ಮತ್ತೆ ಬಟ್ಟೆನ ತರ್ತಾರೆ ನಂದನ್. ಅಪ್ಪ, ಇದನ್ನು ಯಾವ ಶಾಸ್ತ್ರಕ್ಕೆ ಹಾಕ್ಕೊಳ್ಳಿ ಅಂತಾನೆ ಮಾಧವ. ಅದು ನಿನ್ಗಲ್ವೋ, ಕೇಶವಂಗೆ, ಸುಂದ್ರಂಗೆ ಮತ್ತು ಇವನಿಗೆ ಅಂತಾರೆ ನಂದನ್. ಅಣ್ಣ ಚೆನ್ನಾಗಿಲ್ಲ, ನನಗಂತೂ ಇಷ್ಟ ಇಲ್ಲ ಇದು ಅಂತಾನೆ ವಲ್ಲಭ. ಮಾಧವ, ಇಷ್ಟ ಆಗುತ್ತೋ ಬಿಡುತ್ತೋ, ನಾನು ಆಯ್ಕೆ ಮಾಡಿದ ಮೇಲೆ ಮುಗೀತು, ಇದನ್ನೇ ಹಾಕ್ಕೋಬೇಕು, ಇನ್ನೂ ಒಂದು ಶರ್ಟ್ ಹೇಳಿದ್ದೀನಿ ತಗೊಂಡು ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಏನಣ್ಣ ಈ ಶರ್ಟ್
ಕಲರು ಅರಿಶಿಣ ಹಾಕಿ ಮೆತ್ತಿಟ್ಟಿದ್ದಾರಲ್ಲ, ಇದನ್ನು ಹಾಕ್ಕೊಂಡ್ರೆ ಗಂಡಿನ ತಮ್ಮಂದಿರು ಅಂತ ಅಂದ್ಕೊಳ್ಳಲ್ಲ, ಯಾರೋ ಬೌನ್ಸರ್ ಅಂತ ಅನ್ಕೋತಾರೆ. ನಾನಂತೂ ಇದನ್ನು ಹಾಕ್ಕೊಳ್ಳಲ್ಲ ಅಂತಾನೆ ವಲ್ಲಭ. ಚಿಕ್ಕು, ನೀನು ಹಾಕ್ಕೊಂಡಿಲ್ಲ ಅಂದರೆ ಅಪ್ಪಂಗೆ ಬೇಜಾರಾಗುತ್ತೆ ಕಣೋ ಅಂತಾನೆ ಮಾಧವ. ಅಣ್ಣ ನಿಜ ಹೇಳು, ಅಪ್ಪಂಗೆ ಬೇಜಾರಾಗುತ್ತೆ ಅಂತ ನೀನು ಅತ್ತಿಗೆನ ಸೆಲೆಕ್ಟ್ ಮಾಡಿದ್ಯಾ ಅಥವಾ ಅಂತ ವಲ್ಲಭ ಹೇಳುವಾಗ, ಇಲ್ಲ ಕಣೋ, ಅತ್ತಿಗೆ ನಿಜವಾಗ್ಲೂ ಇಷ್ಟ ಆಗಿದ್ದಾಳೆ ಅಂತಾನೆ ಮಾಧವ. ಈಚೆ ಗಿರಿಜಾ ಸೀರೆ ಆಯ್ಕೆ ಮಾಡ್ತಾರೆ. ಈ 4 ಸೀರೆನ ಬಿಲ್ ಕೌಂಟ್ರಿಗೆ ಕಳಿಸ್ಲಾ ಅಂತ ಕೇಳ್ತಾರೆ. ಬೇಡ ಬೇಡ, ನಮ್ಮ ಯಜಮಾನ್ರು ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ತಾರೋ ಅದನ್ನು ತಗೋತೀನಿ ಅಂತಾರೆ ಗಿರಿಜಾ. ನಮಗೆಲ್ಲ 10,000 ಸೀರೆ ತೋರಿಸಿ ಅಂತಾಳೆ ಮೀನಾ. ಇವರಿಗೆಲ್ಲ 10,000 ಸೀರೆ ತೋರಿಸಿ, ಆದರೆ ನನಗೆ 10,000 ಮೇಲೆ 100 ರೂಪಾಯಿ ಜಾಸ್ತಿ ಇರೋ ಸೀರೆನ ತೋರಿಸಿ ಅಂತಾರೆ ಗಿರಿಜಾ. ಅದ್ಯಾಕತ್ತೆ ಹಂಗೆ ಅಂತಾಳೆ ಅಮೂಲ್ಯ. ನೀವಿಬ್ಬರು ನನ್ನ ಸೊಸೆಂದ್ರು, ಇವಳು ನನ್ನ ಮಗಳು, ನಾನು ನೀವೆಲ್ಲ ಒಂದೇ ಸಮ ಆಗೋಕ್ಕಾಗುತ್ತಾ? ಅದಕ್ಕೆ ಒಂದು 100 ರೂಪಾಯಿ ಜಾಸ್ತಿ ಇರೋ ಸೀರೆ ತಗೊಂಡ್ರೆ ಆಗ ನನ್ನ ರೇಂಜೇ ಬೇರೆ ಆಗುತ್ತೆ. ಮೇಡಮ್, ನೀವು ಸೀರೆ ತೋರಿಸಿ ಅಂತಾರೆ ಗಿರಿಜಾ. ಇರುವಾಗ ಅಮ್ಮು ಯಾಕೆ ಡಲ್ ಅದೇ ಅಂತಾಳೆ ಮೀನಾ. ನನಗೆ ಯಾವುದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ಅಮೂಲ್ಯ. ನೋಡಮ್ಮು, ಇನ್ನೂ ಈ ಅಂಗಡಿಲಿ ತುಂಬ ಕಲೆಕ್ಷನ್ಸ್ ಇದೆ, ಯಾವ್ದು ಬೇಕೋ ತಗೋ. ಯಾಕೆ ಹೇಳು, ಇಷ್ಟು ಬೇಗ ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೇಳು. ನೋಡು, ನನಗಂತೂ ಈ ಸೀರೆ ಓಕೆ, ಹೇಗಿದೆ ಅಂತಾರೆ ಗಿರಿಜಾ. ಲಕ್ಷಣವಾಗಿ ಕಾಣ್ತಿದೆ ಅಂತಾಳೆ ಮೀನಾ. ಮೇಡಮ್, ಈ ಸೀರೆ ಬಿಲ್ ಮಾಡಿಸಿ ಅಂತಾರೆ ಗಿರಿಜಾ. ಮೇಡಮ್, ಇದರ ಬೆಲೆ 10,100 ಅಂತಾರೆ, ಅದಕ್ಕೆ ಸೆಲೆಕ್ಟ್ ಮಾಡಿರೋದು ಅಂತಾರೆ ಗಿರಿಜಾ. ಡಿಸ್ಕೌಂಟ್ ಹೋಗಿ 7,300 ರೂಪಾಯಿ ಆಗುತ್ತೆ ಅಂತಾರೆ. ಆಗ ಗಿರಿಜಾ, ನನಗೆ 10,100ದ್ದೇ ಸೀರೆನ ತೋರಿಸಿ ನನಗೆ ಅಂತಾರೆ. ಈಚೆ ಮೀನಾ ಕೂತಿರ್ತಾಳೆ. ಆಗ ಗಿರಿಜಾ ಬಂದು, ಯಾಕೆ ಒಂಥರ ಇದೆಯಾ ಅಂತಾರೆ. ಅತ್ತೆ, ಅಲ್ಲಿ ಯಾವುದು ಮನ್ಸಿಗೆ ಒಪ್ಪೋ ಥರ ಸೀರೆನೇ ಸಿಗಲಿಲ್ಲ ಅತ್ತೆ ಅಂತಾಳೆ ಮೀನಾ. ಇಲ್ಲಿ ತುಂಬ ಸೀರೆ ಇದೆ ನೋಡು ಅಂತಾರೆ ಗಿರಿಜಾ. ಈಚೆ ವಲ್ಲಭ ಅಮ್ಮನ ಹತ್ರ ಬರ್ತಾನೆ. ಯಾಕೋ, ಏನಾಯಿತು ಅಂತಾರೆ ಗಿರಿಜಾ. ಮತ್ತೆ ಏನಮ್ಮ, ನಿನ್ನ ಗಂಡ ನಮ್ಮೆಲ್ಲರಿಗೂ ಶರ್ಟ್ ಸೆಲೆಕ್ಟ್ ಮಾಡಿದ್ರು, ಒಂಚೂರು ಚೆನ್ನಾಗಿಲ್ಲ ಅಲ್ಲ, ಎಲ್ಲ ಅವರೇ ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ನಮ್ಮನೆ ಕರ್ಕೊಂಡು ಬರಬೇಕಾಗಿತ್ತು ಅಂತಾನೆ ವಲ್ಲಭ. ನಿಮ್ಮ ಅಪ್ಪ ಅಲ್ಲೇ ಇದ್ದಾರೆ, ಸುಮ್ಮನಿರೋ ಅಂತಾರೆ ಗಿರಿಜಾ. ವಲ್ಲಭ, ಅಮ್ಮ ಮೇಲೆ ಪ್ರೀತಿ ಇರೋ ಥರ ನಾಟಕ ಆಡೋದನ್ನು ಮರ್ತ್ಬಿಟ್ಟಿದೆಯಲ್ಲ, ಮಾವ ಇಲ್ಲೇ ಇದ್ದಾರೆ, ಹೋಗು ಅಮ್ಮಗೆ ಸೀರೆ ಸೆಲೆಕ್ಟ್ ಮಾಡು ಅಂತಾಳೆ ಮೀನಾ. ಅತ್ತಿಗೆ, ಹಾಳು ಬಾವಿಗೆ ಬಿದ್ದು ಸತ್ತೋಗನ್ನಿ, ಸತ್ತೋಗ್ತೀನಿ, ಆದರೆ ಈ ಕೋತಿಗಂತೂ ಸೀರೆ ಸೆಲೆಕ್ಟ್ ಮಾಡಲ್ಲ ಅಂತಾನೆ ವಲ್ಲಭ. ನೀನು ನನಗೆ ಪ್ರಾಮಿಸ್ ಮಾಡಿದ್ಯಾ, ಮರ್ತೋದ್ಯಾ? ಹೋಗುವಲ್ಲವ, ಸೀರೆ ಸೆಲೆಕ್ಟ್ ಮಾಡು ಅಂತಾಳೆ ಮೀನಾ. ಸರಿ, ಆ ಗೂಬೆಗೆ ಅದನ್ನೇ ಹೇಳಿ ಅಂತಾನೆ ವಲ್ಲಭ. ಅಮ್ಮು, ಇಬ್ಬರು ಅನ್ಯೋನ್ಯವಾಗಿ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತಾರೆ ಗಿರಿಜಾ. ಅದಕ್ಕೆ ನಾನೇನು ಮಾಡಬೇಕು ಈಗ ಅಂತಾಳೆ ಅಮೂಲ್ಯ. ನಿನ್ನ ಮಾವ ಅಲ್ಲೇ ಇದ್ದಾರೆ ಅಂತಾರೆ ಗಿರಿಜಾ. ನಾನೇ ಸೆಲೆಕ್ಟ್ ಮಾಡ್ತೀನಿ, ಇದು ಓಕೆನಾ ಅಂತ ಒಂದೊಂದೇ ಸೀರೆನ ವಲ್ಲಭ ತೋರಿಸಿದ್ರೆ ಇದು ಬೇಡ ಅಂತ ಎಲ್ಲನೂ ಆಚೆ ಇಡ್ತಾಳೆ ಅಮೂಲ್ಯ. ಏಯ್, ಯಾವುದಾದ್ರೂ ಓಕೆ ಮಾಡಿ ಸಾಯಿ ಅಂತಾನೆ ವಲ್ಲಭ. ಇಷ್ಟೇ ಇಲ್ಲದೆ ಹೆಂಗೆ ಸೆಲೆಕ್ಟ್ ಮಾಡಲಿ ಅಂತಾಳೆ ಅಮೂಲ್ಯ. ಜಗಳ ಮಾಡಿಬಿಡ್ರೋ ಅಂತಾರೆ ಗಿರಿಜಾ. ಇವಳಿಗೆ ಯಾವ ಸೀರೆ ತೋರಿಸಿದ್ರೂ ಆಗಲ್ಲ, ಇನ್ನೇನು ಸೀರೆನ ನೇಯಿಸ್ಕೊಂಡು ಬರಬೇಕಾ ಅಂತಾನೆ ವಲ್ಲಭ. ನನಗೆ ನನ್ನ ಹುಟ್ಟಿದ ಹಬ್ಬಕ್ಕೆ ನಿಮ್ಮಪ್ಪ ಸೀರೆನ ನೇಯಿಸ್ಕೊಂಡು ಬಂದು ಕೊಟ್ಟಿದ್ರು, ನೀನು ನಿನ್ನ ಅಮ್ಮಗೆ ಸೀರೆನ ನೇಯಿಸ್ಕೊಂಡು ಬಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಾರೆ ಗಿರಿಜಾ. ಅಮ್ಮು ಪಾಪ, ವಲ್ಲಭ ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಟ್ ಮಾಡು ಅಂತಾಳೆ ಮೀನಾ. ವಲ್ಲಭ, ಈಗ ನೀನು ಸೀರೆ ಹಾಕು, ನಾನು ಅದನ್ನು ಏನೂ ಅಪೋಸ್ ಮಾಡದೆ ಒಪ್ಕೋತೀನಿ ಅಂತಾಳೆ ಅಮೂಲ್ಯ. ನಿಜ ತಾನೇ ಅಂತಾನೆ ವಲ್ಲಭ. ನಿಜ, ಗಾಡ್ ಪ್ರಾಮಿಸ್ ಅಂತಾಳೆ ಅಮೂಲ್ಯ. ಈಗ ತಗೋ ಅಂತ ಒಂದು ಸೀರೆನ ಕೊಡ್ತಾನೆ ವಲ್ಲಭ. ಎಷ್ಟು ಚೆನ್ನಾಗಿದೆ, ಆದರೆ ನನಗೆ ಇದು ಬೇಡ ಅಂತ ಅಮೂಲ್ಯ ಅಲ್ಲಿಂದ ಓಡಿ ಹೋಗ್ತಾಳೆ. ವಲ್ಲಭ ಬಿಸಾಕಿ ಕೂಗ್ತಾನೆ. ಆಗ ಗಿರಿಜಾ ಮೀನನ್ನು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಚೆ ಗಿರಿಜಾ ಒಂದಿಷ್ಟು ಸೀರೆನ ಇಟ್ಕೊಂಡಿರ್ತಾರೆ. ಎಲ್ಲ ಸೆಲೆಕ್ಷನ್ ಆಯ್ತಲ್ವಾ, ನಿಮ್ಮ ಮಾವ ನೋಡಿದರೆ ತುಂಬ ಇಷ್ಟಪಡ್ತಾರೆ ಮೀನಾ ಅಂತಾರೆ. ಆಗ ನಂದನ್, ಮಾಧವ, ವಲ್ಲಭ ಅಲ್ಲಿಗೆ ಬರ್ತಾರೆ. ಗಿರಿಜಾ, ಸೀರೆ ಸೆಲೆಕ್ಷನ್ ಮುಗೀತಾ ಅಂತಾರೆ. ಇಲ್ಲಿ ನೋಡಿ, ಪ್ರಿಯಾಗೆ ಅಂತ ಒಂದು 4 ಸೀರೆ ತೆಗೆದಿದ್ದೀವಿ, ನೀವು ಯಾವುದು ಇಷ್ಟಪಡ್ತೀರೋ ಅದನ್ನು ತಗೊಳ್ಳೋಣ ಅಂತಾರೆ ಗಿರಿಜಾ. ಪರವಾಗಿಲ್ವೇ, ನಾನು 25,000 ಸೀರೆ ಹೇಳಿದರೆ ನೀನು ಇನ್ನೂ 1,500 ಕಮ್ಮಿದೆ ತಗೊಂಡಿದ್ಯಾ, ನೀನು ನನ್ನ ಸೊಸೆ ಸಂಸಾರನ ಚೆನ್ನಾಗಿ ತೂಗಿಸ್ತೀರಾ ಅಂತಾರೆ ನಂದನ್. ಅದು 30,000 ಸೀರೆ, ಡಿಸ್ಕೋ ಹೋಗಿ 23,000 ಅಂತಾರೆ ಗಿರಿಜಾ. ಮತ್ತು ಅತ್ತೆ, ಅದು ಅಲ್ಲ, ಡಿಸ್ಕೌಂಟು ಅಂತಾಳೆ ಮೀನಾ. ಇನ್ನೇನು ಬೀಗರು ಬರ್ತಾರೆ, ಈ ಸೀರೆನೆಲ್ಲ ಯಾವುದು ಅಂತ ಅವರೇ ಸೆಲೆಕ್ಟ್ ಮಾಡ್ತಾರೆ. ನೀವೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ರಾ ಅಂತಾರೆ ನಂದನ್. ಮಾವ, ನಮಗೆಲ್ಲ ತುಂಬ ಕನ್ಫ್ಯೂಷನ್ ಆಯಿತು, ಅದಕ್ಕೆ 2 ಸೀರೆ ತಗೊಂಡಿದ್ದೀವಿ, ಅದರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ, ಅದನ್ನೇ ತಗೋತೀವಿ ಅಂತಾಳೆ ಮೀನಾ. ಆಗ ವೀಣಾ ಮನೆಯವರು ಬರ್ತಾರೆ. ಬರೋದು ಲೇಟ್ ಆಯಿತು, ಕ್ಷಮಿಸಿ ಅಂತಾರೆ ಪರಮೇಶ್ವರ್. ಪರವಾಗಿಲ್ಲ ಅಂತಾರೆ ನಂದನ್. ಪ್ರಿಯಾಗೆ ಸೀರೆ ತೆಗೆದಿಟ್ಟಿದ್ದೀವಿ, ಇದರಲ್ಲಿ ಯಾವುದು ಇಷ್ಟ ಅಂತ ಹೇಳಿ ಅಂತಾರೆ ಗಿರಿಜಾ. ಬೀಗ್ರೆ,
ಪ್ರಿಯದ್ದೆಲ್ಲ ಆಮೇಲೆ, ಮೊದಲು ನಾನು ನಿಮ್ಮ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತಾರೆ ವೀಣಾ. ನಮಗೆಲ್ಲನಾ ಅಂತಾರೆ ಗಿರಿಜಾ. ಹೌದು, ನೀವು ಮುಖ್ಯ. ಏನು ಹಾಗೆ ನೋಡ್ತಿದ್ದೀರಾ? ಒಬ್ಬೊಬ್ಬರಿಗೂ ಅವ್ರವ್ರು ಒಪ್ಪೋ ಸೀರೆನ ಸಖತ್ತಾಗಿ ಸೆಲೆಕ್ಟ್ ಮಾಡ್ತೀನಿ. ಇದೆಲ್ಲ ಬೇಡ, ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಗಿರಿಜಾನ ಕೂರಿಸಿ ಇವರಿಗೆ ಒಪ್ಪುವಂಥ ಸೀರೆ ತೋರಿಸಿ ಅಂತಾರೆ ವೀಣಾ. ಮೊದಲನೇ ಸೀರೆಗೆ 45,000 ಅಂತ ಇರುತ್ತೆ, ಇದು ಭಾರ, ಬೇರೆ ತೋರಿಸಿ ಅಂತ ವೀಣಾ. ನಂತರ ಮತ್ತೊಂದು ಸೀರೆಗೆ 2,500 ಅಂತಿರುತ್ತೆ, ಸಖತ್ತಾಗಿದೆ ಇದು, ನಿಮಗೆ ಓಕೆ, ಗಂಡಂಗೆ ತೋರಿಸಿ ಹೋಗಿ ಅಂತ ವೀಣಾ ಹೇಳ್ತಾರೆ. ಗಿರಿಜಾ ಬೇಜಾರಿಂದ ಆ ಸೀರೆನ ತಗೊಂಡು ನಂದನ್ ಹತ್ರ ಬಂದು ನಿಂತ್ಕೋತಾರೆ. ನಂತರ ಇನ್ನು 3 ಸೀರೆ ತೋರಿಸಿ ಅಂತ ರೇಟ್ ನೋಡಿ, ಇದು ಬೇಡ ಅಂತ ಕಡಿಮೆ ಬೆಲೆ ಸೀರೆನ ಎಲ್ಲ ಮೀನಾಗೆ ಅಮೂಲ್ಯಂಗೆ ರಕ್ಷೆಗೆ ಕೊಡ್ತಾರೆ ವೀಣಾ. ಎಲ್ಲರೂ ಬೆಚ್ಚಾಗಿ ನೋಡ್ತಿರ್ತಾರೆ. ಯಾಕೆ ಕರಿಬೇಕು, ಮುಖ ಊದ್ಕೊಂಡಿದ್ಯಾ, ಸೀರೆ ಇಷ್ಟ ಆಗಿಲ್ಲ ತಾನೇ ಅಂತಾನೆ ವಲ್ಲಭ. ಒಂದು ಚೂರು ಇಷ್ಟ ಆಗಿಲ್ಲ ಅಂತಾಳೆ ಅಮೂಲ್ಯ. ಗಿರಿಜಾ ಸೀರೆ ರೇಟ್ ನೋಡಿ, ನಾವು ನೋಡಿದರೆ ಇವರಿಗೆ ದುಬಾರಿ ಸೀರೆ ನೋಡ್ತಿದ್ವಿ, ಇವ್ರು ನೋಡಿದರೆ ಇಷ್ಟು ಕಡಿಮೆ ಸೀರೆ ನೋಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ನಂತರ ಪ್ರಿಯಾಂಗೆ ಸೀರೆನ ನೋಡ್ತಾರೆ ವೀಣಾ. ಅದರ ರೇಟು 1,16,000 ಆಗಿರುತ್ತೆ. ಅದನ್ನು ನೋಡಿ ನಂದನ್ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.